ಕಾಮನ್ ಆಗಿ ನಾರ್ತ್ ಇಂಡಿಯಾ UP ಬಿಹಾರ್ ನಾವು ಹೆಸರು ಕೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದು ಅದೇ ಒಂದು ಜಂಗಲ್ ರಾಜ್ ಆಗಿರ್ಬೋದು, ವೆಲ್ ಡೆವಲಪ್ ಆಗದೇ ಇರೋವಂಥ ಸ್ಟೇಟು ಅಥವಾ ಒಂದು ವಲ್ಗರ್ ಸಾಂಗ್ಸ್ ಆಗಿರ್ಬೋದು, ಇದನ್ನೇ ನಾವು ಕೇಳ್ತಾ ಇರ್ತೀವಿ. ಬಟ್ ಇದನ್ನು ಬಿಟ್ಟು ಕೂಡ ಅದರಲ್ಲಿಯೂ ಕೂಡ ಅದ್ಭುತವಾದ ವ್ಯಕ್ತಿಗಳಿದ್ದಾರೆ. ನೀವು ಇವತ್ತೇನು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಈ ವ್ಯಕ್ತಿನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ನೋಡಿರ್ತೀರ. ಇವ್ರ ಹೆಸರು ಖಾನ್ ಸರ್ ಅಂತೇಳಿ. ಚಿಕ್ಕವರಿದ್ದಾಗ ಇವ್ರ ಆಸೆ ಏನಿರುತ್ತೆ ಅಂದರೆ ನಮ್ಮ ಇಂಡಿಯನ್ ಆರ್ಮಿನಲ್ಲಿ ಸೇರಬೇಕಾಗಿರುತ್ತೆ. ಸೊ ಅದೇನೋ ಕಾರಣಾಂತರಗಳಿಂದ ಇಂಡಿಯನ್ ಆರ್ಮಿನ ಸೇರೋಕ್ಕಾಗಲ್ಲ. ಬಿಹಾರದ ಕ್ಯಾಪಿಟಲ್ ಸಿಟಿ ಪಟ್ನಾದಲ್ಲಿ ಬಂದು ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಚಿಕ್ಕದಾಗಿ ಒಂದು ಕೋಚಿಂಗ್ ಸೆಂಟರ್ನ ತೆಗಿತಾರೆ. IAS IPS ಆಗಿರೋ UPSC ಪ್ರಿಪ್ರೇಷನ್ಗೆ ತುಂಬಾ ಒಂದು ವೆಲ್ ಎಜುಕೇಷನ್ ಸೆಂಟರ್ ಆಗುತ್ತೆ. ಅದಾದ ನಂತರ ಖಾನ್ ಗ್ಲೋಬಲ್ ಸ್ಟಡೀಸ್ ಅಂತ ಏನು ಮಾಡ್ತಾರಲ್ಲ, ಇವರು ಒಂದು ಯೂಟ್ಯೂಬ್ ಚಾನಲ್ನ ಮಾಡಿರ್ತಾರೆ ಇದೇ ಹೆಸರಲ್ಲಿ. ಸೊ ಅದಾದ ನಂತರ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು 5 ಮಿಲಿಯನ್ಗಿಂತ ಜಾಸ್ತಿ ಒಂದು ಸಬ್ಸ್ಕ್ರೈಬರ್ ಇರುತ್ತಲ್ಲ, ಇದರಿಂದ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಸೊ ಆ ದುಡ್ಡನ್ನು ಇವರು ಯಾವ ರೀತಿ ಯುಟಿಲೈಸ್ ಮಾಡ್ಕೋತಾರೆ ಅಂದರೆ, ಸೊ ಇವರು ಅದಾದ ನಂತರ ಏನು ಮಾಡ್ತಾರೆ ಅಂದ್ರೆ ಖಾನ್ ಗ್ಲೋಬಲ್ ಸ್ಟಡೀಸಲ್ಲಿ ಬಂದಂಥ ದುಡ್ಡಿನಿಂದ ಒಂದು ಹಾಸ್ಪಿಟಲನ್ನು ಒಂದು ಸ್ಟಾರ್ಟ್ ಮಾಡ್ತಾರೆ ಬಿಹಾರದಲ್ಲಿ. ಸೊ ಅವರು ಕಾಮನ್ ಆಗಿ ಒಂದು ಹಾಸ್ಪಿಟಲ್ ಬಿಲ್ ನಿಮಗೆಲ್ಲ ಇವಾಗ ಗೊತ್ತು. ಒಂದು ಆಪ್ರೇಷನ್, ಚಿಕ್ಕ ಆಪ್ರೇಷನ್ ಮಾಡಿಕೊಂಡ್ರು ಕೂಡ ಲಕ್ಷ ಇವತ್ತು ಪೇ ಮಾಡುವಂಥ ಸಂದರ್ಭದಲ್ಲಿ ಟೆಸ್ಟ್ಗೆ ಒಂದು 7 ರೂಪೀಸು, ECGಗೆ ಒಂದು 25 ರೂಪೀಸು, ಎಕ್ಸ್ರೇಗೆ ಒಂದು 35 ರೂಪೀಸ್, ಈ ರೀತಿ ಒಂದು ಸಣ್ಣ ಅಮೌಂಟಲ್ಲೇ ಒಂದು ಅದ್ಭುತವಾದ ಒಂದು ಟ್ರೀಟ್ಮೆಂಟನ್ನು ಅವ್ರ ಹಾಸ್ಪಿಟಲ್ ಇವತ್ತು ಕೊಡ್ತಾ ಇದ್ದಾರೆ. ಇವರಿಗೆ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಖಾನ್ ಸರ್ ಅನ್ನೋ ವ್ಯಕ್ತಿ ಇವತ್ತು ಕೇವಲ ಬಿಹಾರದಲ್ಲ, ಇಡೀ ಇಂಡಿಯಾದಲ್ಲೇ ಇವರು ಒಂದು ಅದ್ಭುತ ಮನಸ್ಸುಳ್ಳ ವ್ಯಕ್ತಿ ಅಂತ ನಮಗೆಲ್ಲ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಯಾವುದೇ ಸ್ಟೇಟ್ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಇಂಥ ವ್ಯಕ್ತಿಗಳು ಜಾಸ್ತಿ ಆಗಬೇಕು. ಯಾಕಂದರೆ ಈ ಸಮಾಜದಲ್ಲಿ ಮಾನವೀಯತೆ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಸೊ ಇವರಿಗೆ ಖಾನ್ ಸರ್ ಅವ್ರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಯಾಕಂದರೆ ಇಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಇಷ್ಟು ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಅವರದೇ ಆದ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರಲ್ಲ, ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.